ಒಂದು ಸಿಮ್ ಹಾಕಿ 2 ಕ್ಯಾಮ್ರಾ ನಡೆಸೋದು, ಆ ಥರ 2 ಸೆಟಪ್ಪನ್ನು ಮಾಡಿಸ್ಕೊಂಡಿದ್ದಾರೆ. ಸೊ ಏನೇ ಕೆಲಸ ನಡೀತಾರೆ, ಯಾರು ಬರ್ತಾರೆ ಹೋಗ್ತಾರೆ, ಏನು ನಡೀತಾ ಇದೆ ನಿಮ್ಮ ಇದರಲ್ಲಿಂದ ನೀವು ಎಲ್ಲೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಬೇಕಾದ್ರೂ ನೀವು ನೋಡ್ಬೋದು. ಅಷ್ಟು ನಿಮಗೆ ಬೆನಿಫಿಟ್ ಇರೋದು ಟ್ರೂ ವ್ಯೂ. ನಾ ಇದನ್ನು ತುಂಬ ರಿಸರ್ಚ್ ಮಾಡಿ ಯೂಟ್ಯೂಬಲ್ಲೆಲ್ಲ ನೋಡಿದ ಮೇಲೆ ನಾನು ಇದನ್ನು ಐಡೆಂಟಿಫೈ ಮಾಡಿದೆ. ನಾನು ಬಂದಿರೋದು ಬೆಂಗಳೂರಲ್ಲಿ. ಬಟ್ ಯಾವುದೇ ರೈತ ಬಾಂಧವರಾಗಿರಲಿ, ಯಾರೇ ವೀಕ್ಷಕರಾಗಿರಲಿ, ಯಾರೇ ಒಬ್ಬರು ಕಸ್ಟಮರ್ಸ್ ಅವ್ರಿಗೆ ಬೇಕು ಅಂದರೆ ಇವ್ರನ್ನ ದಯವಿಟ್ಟು ಅಪ್ರೋಚ್ ಮಾಡಿ. ಇವರು ವೆರಿ ಫ್ರೆಂಡ್ಲಿ ಆ್ಯಂಡ್ ಕೆಲಸದಲ್ಲಿ ನಮಗೆ ಚಂದ್ರಶೇಖರ್ ಅವರು ಅವರೇ ಆದಂಥ ಪಾಪ ತುಂಬ ಸಹಕಾರ ಕೊಟ್ಟು ಚೆನ್ನಾಗಿ ನಡೆಸ್ಕೊಟ್ರು. ಇದರಿಂದ ಈಗ ಬೆನಿಫಿಟ್ ಆಗಿದೆ. ನಾವು ಇದನ್ನು ಆಲ್ರೆಡಿ ಒಂದು 10-15 ದಿನದಿಂದ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಏನೋ ಯಾವುದೇ ಥರ ತೊಂದರೆ ಇಲ್ಲ. ನಾನೇ ಕಂಟಿನ್ಯೂಸ್ ಆಗಿ ಮಾನಿಟರು ಮಾಡ್ತಾ ಇದ್ದೀನಿ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಪಾಪ ಕೇಳಿದ್ರು, ಅವರಾಗಿ ಅವರ ಟೆಕ್ನಿಷಿಯನ್ಸ್ ಆಗಿ ಬಂದು ಅದನ್ನು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನನ್ನ ರೆಕಮೆಂಡೇಷನ್ ಇವ್ರ ಜೊತೆ ದಯವಿಟ್ಟು ಹಾಕಿಸಿ, ಮತ್ತು ಇವ್ರಿಗೂ ಎಲ್ಲ ನಿಮಗೆ ಐಡಿಯಾ ಸಿಕ್ತು ಹೇಳಿ. ನಮಸ್ಕಾರ ಸ್ನೇಹಿತರೆ, ನಾನು ಚಂದ್ರಶೇಖರ್, ನ್ಯೂ ಗೆಜೆಟ್ ವರ್ಲ್ಡ್ ಮೈಸೂರಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಕೂಡ ಒಂದು ಇನ್ಸ್ಟಾಲೇಷನ್ ಮಾಡೋದಕ್ಕೆ ಬಂದಿದ್ದೀನಿ. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ 3 ಕ್ಯಾಮ್ರಾ 1 ಸಿಮ್ಮು. ಎಲ್ಲರೂ 2-3 ಕ್ಯಾಮ್ರಾಗೆ 3 ಸಿಮ್ ಹಾಕಬೇಕಾಗತ್ತೆ. ಬಟ್ ನಾನು ಇಲ್ಲಿ 3 ಕ್ಯಾಮ್ರಾಗೆ ಒಂದೇ ಸಿಮ್ ಹಾಕಿದ್ದೀನಿ. ಅದು ಈ ರೀತಿ ಕಾಣ್ತಾ ಇದೆ. ಆ್ಯಕ್ಚುಲಿ ಇದನ್ನು ನಾವು 40 ವ್ಯಾಟ್ ಪ್ಯಾನಲ್ಗೆ 12 AH ಬ್ಯಾಟ್ರಿನ ಹಾಕಿ ಈ ರೀತಿಯ PTZ ಕ್ಯಾಮ್ರಾ ಹಾಕಿ ನಡೆಸ್ತಾ ಇದ್ದೀವಿ. 3 ಕ್ಯಾಮ್ರಾಗಳನ್ನು ಒಂದೇ ಪರ್ಪೆಂಡಿಕ್ಯುಲರ್ ಆಗಿ 100 ಅಡಿ, 120 ಅಡಿ, 100 ಅಡಿ ಈ ರೀತಿ ಡಿಸ್ಟೆನ್ಸಲ್ಲಿ ಮಾಡಿದ್ದೀವಿ. ಆಲ್ಮೋಸ್ಟ್ 1000 ಅಡಿಯಷ್ಟು ಇದು ಕವರ್ ಮಾಡ್ತಾ ಇದೆ. ಕಂಪ್ಲೀಟ್ ಈ ಸರೌಂಡಿಂಗ್ ತೋಟ ಏನಿದೆ ಇದು ಬಾಳೆ ತೋಟ, ತೆಂಗಿನ ತೋಟ. ಈ ರೀತಿ ನಿಮಗೂ ಬೇಕಾಗಿದ್ದಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು, ಯಾಕೆಂದರೆ ನಾನು ಮಾಡೋವಂಥ ಎಲ್ಲ ಗೆಜೆಟ್ಗಳು. ಮತ್ತು ಇನ್ನೊಂದು ಏನಂತಂದರೆ, ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಂತಂದರೆ ನೀವೇ ಮಾಡ್ಕೋಬೋದು. ದೂರ ಊರಲ್ಲಿ ಏನಾದರೂ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನನಗೆ ಫೋನ್ ಮಾಡಿ. ನಾನು ಮೇಲ್ಗಡೆ ಏನು ಡಿವೈಸ್ ಕಾಣ್ತಾ ಇದೆ ಆ ಒಂದು ಡಿವೈಸನ್ನು ನಿಮಗೆ ಕಳಿಸ್ಕೊಡ್ತೀನಿ. ನೀವು 20 ಅಡಿ ಪೋಲ್ಗೆ ಮೇಲಿಂದ ಅದನ್ನು ಡ್ರಾಪ್ ಮಾಡಿದ್ರೆ ಸಾಕು, ನಿಮಗೆ ಅಲ್ಲೇ ಪಿಕ್ಚರ್ ಬರುತ್ತೆ. ಏನೇ ಸಂದೇಹ ಇದ್ರೂ ಹತ್ರ ಪರಿಹಾರ ಮಾಡ್ಕೊಳ್ಳಿ. ತುಂಬ ಈಸಿ ಇದೆ ಇದು, ಮತ್ತು ತುಂಬ ದಿವಸ ಬಾಳಿಕೆ ಬರುತ್ತೆ ಇದು. ಯಾಕೆಂದರೆ ಇದರಲ್ಲಿ ಹಾಕಿರುವಂಥ ಬ್ಯಾಟ್ರಿ ಆ ಥರ ಇರುತ್ತೆ. 40 ವ್ಯಾಟ್ ಪ್ಯಾನಲ್ ವಿಶಾಲವಾಗಿರುತ್ತೆ. ನಿಮಗೆ ಮಳೆಗಾಲದಲ್ಲಿ ಮತ್ತು ಏನು ಮೋಡ ಕವ್ಕೊಂಡಿರೋಂಥ ಪ್ರದೇಶಗಳಲ್ಲಿ ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ. ಮತ್ತು ಇನ್ನೂ ಇದರ ಡಿಸ್ಟೆನ್ಸು ಎಲ್ಲಿ ಹಾಕಿದ್ದೀವಿ, ಇದನ್ನು ಯಾವ ರೀತಿ ಚಾಲನೆ ಮಾಡ್ತಾ ಇದ್ದೀವಿ, ಇದಕ್ಕೆ ಎಲ್ಲಿ ರೋಟರ್ ಹಾಕಿದ್ದೀವಿ. ಯಾಕೆಂದರೆ ಒಂದು ರೋಟರಿಂದ ನಿಮಗೆ 3 ಕ್ಯಾಮ್ರಾ 5 ಕ್ಯಾಮ್ರಾ ಕೂಡ, ಈಗ ಆ್ಯಕ್ಚುಲಿ ಆಪೋಸಿಟ್ ಸೈಡಲ್ಲಿ 2 ಕ್ಯಾಮ್ರಾ ಇದೆ, ಈ ಕಡೆ ಕೂಡ 2 ಕ್ಯಾಮ್ರಾ ಹಾಕ್ಬೋದು. ಅದಕ್ಕೆ ಏನು ಕಾರಣ, ಎಲ್ಲಿ ಅದನ್ನು ನಾವು ನೆಟ್ ಕನೆಕ್ಷನ್ ಕೊಡ್ತಾ ಇದ್ದೀವಿ, ಹೇಗೆ ಅದು ವರ್ಕ್ ಮಾಡುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನನ್ನ ಜೊತೆ ಬನ್ನಿ ಸ್ನೇಹಿತರೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಬನ್ನಿ. ಇಲ್ಲಿ ನಾವೇನು ಮಾಡಿದ್ದೀವಿ, ಇಲ್ಲಿ ರೋಟರ್ ಅಂತ ಒಂದು ಎಕ್ವಿಪ್ಮೆಂಟನ್ನು ಒಂದು 40 ವ್ಯಾಟ್ ಪ್ಯಾನಲ್ನ ಹಾಕಿ ಈ ರೀತಿ ಒಂದು ಪವರ್ ಕೊಟ್ಟು ಅದನ್ನು ಇನ್ಸ್ಟಾಲ್ ಮಾಡಿದ್ದೀವಿ. ಇಲ್ಲಿಂದನೇ ಸ್ನೇಹಿತರೆ ನಿಮಗೆ ಇದು ಇಲ್ಲಿಂದ ಅದು ಹೆಚ್ಚು ಕಮ್ಮಿ 120 ಅಡಿ ಇದೆ. ಈ ಕಡೆಯಿಂದ ಎಡಗಡೆ ಆ ಕಡೆಯೂ ಕೂಡ ಒಂದು ಇದನ್ನು ಹಾಕಿದ್ದೀವಿ, ಒಂದು PTZ ಕ್ಯಾಮ್ರಾ ಹಾಕಿದ್ದೀವಿ. ಇದರಿಂದ ಅದು ನೆಟ್ ಬರುತ್ತೆ, ಇದರಿಂದ ಇಲ್ಲಿಗೂ ನೆಟ್ ಬರುತ್ತೆ. ಲೆಫ್ಟ್ ಆ್ಯಂಡ್ ರೈಟ್ ಕೂಡ ನೀವು ದೊಡ್ಡದಾಗಿದ್ದರೆ ಅಲ್ಲೂ ಕೂಡ ಹಾಕ್ಕೋಬೋದು. ಇದು ಬಹಳ ಒಳ್ಳೆ ಕಾನ್ಸೆಪ್ಟು. ಒಂದೇ ಸಿಮ್ಮಲ್ಲಿ 5 ಕ್ಯಾಮ್ರಾ ನಡೆಯೋದು. ಇದು ನಿಮಗೆ ಅಸಿಸ್ಟೆನ್ಸ್ ಬೇಕಿದ್ದಲ್ಲಿ, ಈ ರೀತಿ ಮಾಡಿಕೊಡ್ಬೇಕು ಅಂತ ನಿಮಗೆ ಅನಿಸಿದ್ದಲ್ಲಿ ನನಗೆ ಕಾಲ್ ಮಾಡ್ಕೊಳ್ಳಿ. ಈ ಮೇಲೆ ನಂಬರ್ ಬರ್ತಾ ಇರೋವಂಥ 4 ನಂಬರ್ಗಳಲ್ಲಿ ನಮ್ಮ ಎಲ್ಲ ಸ್ಟಾಫ್ಗಳು ಕಾಯ್ತಾ ಇರ್ತಾರೆ. ಕಾಲ್ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನನ್ನಲ್ಲಿ ಕೇಳ್ಕೊಳ್ಳಿ. ಟ್ರಾನ್ಸ್ಪೋರ್ಟೇಷನ್ ಕೂಡ ಈಸಿಯಾಗಿ ನಾನು ಮಾಡಿಕೊಡ್ತೀನಿ. COD ಅವೈಲೇಬಲ್ ಇದೆ, EMI ಕೂಡ ಅವೈಲೇಬಲ್ ಇದೆ. ಕಾಲ್ ಮಾಡಿ, ತಡ ಮಾಡಬೇಡಿ. ಸ್ನೇಹಿತರೆ ಬನ್ನಿ, ಇನ್ನೊಂದು ಕ್ಯಾಮ್ರಾ ಹೇಳಿದ್ನಲ್ಲ ಅದು ಎಲ್ಲಿದೆ ಅಂತ ತೋರಿಸ್ತೀನಿ ನಿಮಗೆ. ಅದು ಕೂಡ ಈ ಒಂದು ಏನು ಹಾಕಿದ್ದೀವಿ ರೋಟರು, ಅದರಿಂದ 100 ಅಡಿ ದೂರದಲ್ಲಿದೆ. ಅದು ಅಲ್ಲಿಂದ ತನ್ನ ಕಕ್ಷೆಯಿಂದ 400 ಅಡಿ ದೂರ ಇರೋವಂಥ ಎಲ್ಲ ಆ ಬೆಳೆಗಳು, ಅಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಎಲ್ಲರನ್ನೂ ಕೂಡ ಇದು ಕ್ಯಾಪ್ಚರ್ ಮಾಡುತ್ತೆ. ಇದು ಕೂಡ ವೈಫೈಯಿಂದ ನಡೀತಾ ಇದೆ. 40 ವ್ಯಾಟ್ ಪ್ಯಾನಲ್ ಹಾಕಿದ್ದೀವಿ. ಮಧ್ಯದಲ್ಲಿ ಒಂದು ರೋಟರ್ ಹಾಕಿ 2 ಕ್ಯಾಮ್ರಾ ನಡೆಸ್ತಾ ಇದ್ದೀವಿ. ಈ ರೀತಿ ನಿಮಗೂ ಬೇಕಾಗಿದ್ದಲ್ಲಿ ಕಾಲ್ ಮಾಡ್ತೀರಲ್ಲ. ನರಸೀಪುರದಲ್ಲಿ ಸೋಸ್ಲೆ ಅನ್ನೋ ಒಂದು ಊರಿನಲ್ಲಿ ಈ ಒಂದು ಒಂದು ಸಿಮ್ಮಲ್ಲಿ 2 ಕ್ಯಾಮ್ರಾ ಆ ರೀತಿ 2 ಸೆಟಪ್ ಮಾಡಿಕೊಟ್ಟಿದ್ದೀನಿ. ಆ ಸೆಟಪ್ ಬಗ್ಗೆ ಇಲ್ಲಿ ನಾನು ಇನ್ಸ್ಟಾಲ್ ಮಾಡಿ ಆಯಿತು. ಈ ಸೆಟಪ್ ಬಗ್ಗೆ ನನ್ನನ್ನು ಕರೆಸ್ಕೊಂಡಿರೋದು ಶ್ರೀಯುತ ರಘು ಅವರು. ಆ್ಯಕ್ಚುಲಿ ಇವರು ಬ್ಯಾಂಗ್ಳೂರು, ಮತ್ತು ಇಲ್ಲಿ ಅವರ ಒಂದು ತೋಟವನ್ನು ಮಾಡ್ತಾರೆ. ರಘು ಸರ್, ನಿಮಗೆ ಇವಾಗ ನಾನು ಇನ್ಸ್ಟಾಲ್ ಮಾಡಿಕೊಟ್ಟಿರೋದು, ಇವಾಗ ನಿಮಗೆ ಬರೋವಂಥ ಮುಂದಿನ ಒಂದು ಏನು ಆರ್ಡರ್ಸು ಅಥವಾ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಿರೋರಿಗೆ ತಾವು ಏನು ಹೇಳ್ತೀರಾ ಅಂತ ಹೇಳಿ. ನಮಸ್ತೆ ರೈತ ಬಂದವರೇ, ನಮಸ್ತೆ ಎಲ್ಲ ವೀಕ್ಷಕರಿಗೂ. ನಮಗೆ ಈಗ ಹಾಕೊಟ್ಟಿರೋದು ಟ್ರೂ ವ್ಯೂ. ನಾ ಇದನ್ನು
ತುಂಬ ರಿಸರ್ಚ್ ಮಾಡಿ ಯೂಟ್ಯೂಬಲ್ಲೆಲ್ಲ ನೋಡಿದ ಮೇಲೆ ನಾನು ಇದನ್ನು ಐಡೆಂಟಿಫೈ ಮಾಡಿದೆ. ನಾನು ಬಂದಿರೋದು ಬೆಂಗಳೂರಲ್ಲಿ, ಬಟ್ ನಮ್ಮದು ಇಲ್ಲಿ ಒಂದು 2.5 ಎಕರೆ ತೋಟ ಇದೆ. ಈ ತೋಟಕ್ಕೆ ಇದನ್ನು CCTV ಕ್ಯಾಮ್ರಾ ಹಾಕ್ಸಿದ್ರೆ ನಾವು ಅಲ್ಲಿಂದ ನೋಡ್ಬೋದು ಇದನ್ನು ಯಾವ ಥರ ಕೆಲಸ ಆಗ್ತಾಯಿದೆ. ಪಾಪ ನಮ್ಮ ಕೆಲಸಗಾರರೆಲ್ಲ ದಿನ ಅದನ್ನು ಮಾಡ್ತಾ ಇರ್ತಾರೆ. ಅವ್ರಿಗೇನಾದರೂ ಹೆಲ್ಪ್ ಬೇಕು, ಏನಾದರೂ ಮಾಡಬೇಕು ಅಂದರೆ ಇದರಿಂದ ಅವ್ರಿಗೆ ಗೈಡ್ ಮಾಡ್ಬೋದು, ಏನೇ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಇದನ್ನು ನಾವು ತುಂಬ ರಿಸರ್ಚ್ ಮಾಡಿ ನೋಡಿ ತುಂಬ ಸಿಕ್ಕಿದ ಮೇಲೆ ಈ ಚಂದ್ರಶೇಖರ್ ಅವರ ನ್ಯೂ ಗ್ಯಾಜೆಟ್ ವರ್ಲ್ಡ್ ಅನ್ನೋದು ಬಂದು ನಮಗೆ ಒಳ್ಳೆ ರೇಟಿಂಗು ಇತ್ತು. ಇವರು ಕಪಲ್ ಆಫ್ ಪ್ಲೇಸಸಲ್ಲಿ ತುಂಬ ಇಂಪ್ಲಿಮೆಂಟು ಮಾಡಿದರು. HD ಕೋಟೆ ಸೈಡ್ ಆಗಲಿ, ಈ ಕಡೆ ಇಲ್ವಾಲ ಸೈಡ್ ಆಗಲಿ, ಈ ನಂಜನಗೂಡು ಕಡೆ, ಅಲ್ಲೆಲ್ಲ ಕಡೆಯೂ ಇವರು ತುಂಬ ಚೆನ್ನಾಗಿ ಇದನ್ನೆಲ್ಲ ಹಾಕ್ಕೊಟ್ಟಿದ್ರು. ಇಲ್ಲಿ ನಮ್ಮ ಹಳ್ಳಿಗೆ ಹತ್ತಿರದಲ್ಲೂ ಒಂದು ಇಬ್ಬರಿಗೆ ರೈತರಿಗೆ ಇವರು ಅಳವಡಿಸ್ಕೊಟ್ಟಿದ್ರು. ಇದನ್ನೆಲ್ಲ ನೋಡಿದ್ಮೇಲೆ ನಮಗೂ ಇದನ್ನ ಬಗ್ಗೆ ಹೋಗಬೇಕು ಅಂತ ಅವ್ರನ್ನ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ನಮ್ಮ ಮೇಲೆ ನಾನು ಅವ್ರಿಗೆ ಅಪ್ರೋಚ್ ಮಾಡಿದೆ. ನಮಗೆ ಇದ್ದಿದ್ದು ಕೆಲವು ರಿಕ್ವೈರ್ಮೆಂಟ್, ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಇತ್ತು. ಈಗ ನನ್ನ ರಿಕ್ವೈರ್ಮೆಂಟ್ ಬಂದು ನನಗೆ ಅದು ಕ್ಯಾಮ್ರಾ ಫುಲ್ಲು 360 ಡಿಗ್ರಿ ತಿರುಗುವಂಥದ್ದಾಗಿರಲಿ, ಅದರಲ್ಲೇ ಸೈರನ್ ಬರೋದಾಗಿರಲಿ, ಅದರಲ್ಲೇ ಮಾತಾಡಿದ್ರೆ ನಮ್ಮ ಇವ್ರುಗಳ ಕೆಲಸಗಾರರ ಜೊತೆ ಮಾತಾಡಬೇಕು, ಇಂಥ ಉದ್ದೇಶಗಳನ್ನ ಇಟ್ಕೊಂಡು ನಾನು ಅವ್ರಿಗೆ ಹೇಳಿದೆ. ಸೊ ಅದಕ್ಕೆ ನಾವು ಕೂತ್ಕೊಂಡು ಅದನ್ನು ಡಿಸ್ಕಷನ್ ಮಾಡಿದ್ಮೇಲೆ ಅವ್ರನ್ನ ನನ್ನ ಸೈಟ್ಗೂ ಒಂದು ಸಲ ವಿಸಿಟ್ ಕರೆದೆ. ಪಾಪ ಅವ್ರ ಸೈಟಿಗೆ ಬೆಳಗ್ಗೆನೇ ವಿಸಿಟ್ಗೂ ಬಂದು ನೋಡಿ ಯಾವ್ಯಾವ ಸ್ಟ್ರಾಟಜಿಕ್ ಲೊಕೇಶನಲ್ಲಿ ಹಾಕಿ ಎಷ್ಟು ಕ್ಯಾಮ್ರಾಗಳು ಹಾಕಿದ್ರೆ ಹೆಂಗೆ ಚೆನ್ನಾಗಿರುತ್ತೆ ಅಂತಲೂ ಅವ್ರು ಹೇಳಿದ್ರು. ಅದನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಎಷ್ಟು ಸಿಮ್ ಹಾಕಬೇಕು ಅನ್ನೋದನ್ನು ಮಾಡಿ ಅದ್ರ ಪ್ರಕಾರ ನಾವು ನಮ್ಮ ತೋಟಕ್ಕೆ ಒಂದು 2 ಎಕರೆ ಅಷ್ಟು ತೋಟದ ಇದರಲ್ಲಿ ಗದ್ದೆಯಲ್ಲಿ ನಾವು ಒಂದು 2 ಕ್ಯಾಮ್ರಾ, ನಮ್ಮದು ಹಸು ಮತ್ತು ಇದ್ರದ್ದು ತೋಟಕ್ಕೆ ಒಂದು 2 ಕ್ಯಾಮ್ರಾ ಥರ ಹಾಕಿಸಿ ಅದರದಕ್ಕೆ 2 ಸಿಮ್ಮಲ್ಲಿ ಒಂದು ಕಾಮನ್ ಸಿಮ್ ಥರ ಮಾಡಿಸಿ ಅದಕ್ಕೆ ಪೋರ್ಟರ್ ಥರ ಹಾಕಿಸಿ ಅದರದಕ್ಕೆ ಅಳವಡಿಸಿದ್ದೀವಿ. ಚೆನ್ನಾಗೇ ವರ್ಕ್ ಆಗ್ತಾಯಿದೆ ಇದು. ಸೊ ಏನೇ ಕೆಲಸ ನಡೀತಾರೆ, ಯಾರು ಬರ್ತಾರೆ ಹೋಗ್ತಾರೆ, ಏನು ನಡೀತಾ ಇದೆ ನಿಮ್ಮ ಇದರಲ್ಲಿಂದ ನೀವು ಎಲ್ಲೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಬೇಕಾದ್ರೂ ನೀವು ನೋಡ್ಬೋದು. ಅಷ್ಟು ನಿಮಗೆ ಬೆನಿಫಿಟಲ್ಲಿ ನಮಗೆ ಚಂದ್ರಶೇಖರ್ ಅವರು ಅವರೇ ಆದಂಥ ಪಾಪ ತುಂಬ ಸಹಕಾರ ಕೊಟ್ಟು ಚೆನ್ನಾಗಿ ನಡೆಸ್ಕೊಟ್ರು. ಇದರಿಂದ ಈಗ ಬೆನಿಫಿಟ್ ಆಗಿದೆ. ನಾವು ಇದನ್ನು ಆಲ್ರೆಡಿ ಒಂದು 10-15 ದಿನದಿಂದ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಮಗೆ ಏನೋ ಯಾವುದೇ ಥರ ತೊಂದರೆ ಇಲ್ಲ. ನಾನೇ ಕಂಟಿನ್ಯೂಸ್ ಆಗಿ ಮಾನಿಟರು ಮಾಡ್ತಾ ಇದ್ದೀನಿ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಪಾಪ ಕೇಳಿದ್ರು, ಅವ್ರ ಟೆಕ್ನಿಷಿಯನ್ಸ್ ಆಗಿ ಬಂದು ಅದನ್ನು ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನನ್ನ ರೆಕಮೆಂಡೇಷನ್ ಇವ್ರ ಜೊತೆ ದಯವಿಟ್ಟು ಹಾಕಿಸಿ, ಮತ್ತು ಇವ್ರಿಗೂ ಎಲ್ಲ ನಿಮಗೆ ಐಡಿಯಾಸ್ ಇತ್ತು ಅಂದರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಅಭಿಪ್ರಾಯಕ್ಕೆ. ಮತ್ತು ಇನ್ನೂ ಒಂದು ಇದ್ರ ಜೊತೆ ಇನ್ನೂ ಲೈಟಿಂಗ್ಸ್ ಕೂಡ ನಮ್ಮದು ಇದೆ. ಈಗ ಪ್ರತಿಯೊಂದು ಸೆಟಪ್ಗೂ ಒಂದೊಂದು ಲೈಟ್ ಕೂಡ ಹಾಕ್ಕೊಡ್ತೀವಿ. ಅದು ವೀಕ್ಷಕರಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ, ಅದು ಒಂದು ನಿಮ್ಮ ಮೂಲಕ ಹೇಳಿಸ್ಬಿಟ್ಟಿದ್ದೀನಿ. ಸೊ ಗೊತ್ತಾಯ್ತಲ್ಲ ರೈತ ಬಾಂಧವರೇ, ಈಗ ನೀವು ನಿಮಗೆ ಈ ರೀತಿ ಸೆಟಪ್ ಬೇಕು ಅಂದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ, ಮತ್ತು ಇದ್ರ ಮುಂದೆ ಬರ್ತಾ ಇರ್ತಕ್ಕಂಥ ಯಾವುದೇ ನಂಬರ್ಗೆ ನೀವು ಕಾಲ್ ಮಾಡಿ ಇದನ್ನು ಬುಕ್ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು.